ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ದು 48ನೇ ವಿಡಿಯೋ. ಯಾವುದೇ ನಂಬರ್ನ ಸೈಂಟಿಫಿಕ್ ಫಾರ್ಮಲ್ಲಿ ಹೆಂಗೆ ಬರೆಯೋದು ಅಂತ ಹೇಳ್ತೀನಿ. ಸೈಂಟಿಫಿಕ್ ಫಾರ್ಮಲ್ಲಿ ಯಾವ ಥರ ಬರೆಯೋದು, ಯಾವುದೇ ನಂಬರು ದೊಡ್ಡ ನಂಬರ್ ಆಗಲಿ ಚಿಕ್ಕ ನಂಬರ್ ಆಗಲಿ ಸೈಂಟಿಫಿಕ್ ಫಾರ್ಮಲ್ಲಿ ಬರಿಬೋದು. ಇಲ್ಲಿ 2 1 8 5 6 ಅಂತ ಆಯಿತು. ಇದನ್ನು ಸೈಂಟಿಫಿಕ್ ಫಾರ್ಮಲ್ಲಿ ಹೆಂಗೆ ಬರೆಯೋದು ಅಂದರೆ ಇದು ಈಕ್ವಲ್ ಟು ಏನೂ ಇಲ್ಲ ಅಂದರೆ ಇಲ್ಲಿ ಪಾಯಿಂಟ್ ಐತೆ ಅಂತ ಲೆಕ್ಕ. ಇದು ಒಂದು ಡಿಜಿಟ್ ಆಗಿ ನೆಕ್ಸ್ಟ್ ಬರೋ ತನಕ ಪಾಯಿಂಟ್ ಶಿಫ್ಟ್ ಆಗಬೇಕು ಎಡಗಡೆಗೆ. ಎಷ್ಟು ಡಿಜಿಟ್ ಹೋಯಿತು? 1 2 3 4 4 ಡಿಜಿಟ್ ಹೋಯಿತು. ಇದು 1.1856 ಅಂತ ಬರಿಬೇಕು. 4 ಡಿಜಿಟ್ ಎಡಗಡೆ ಶಿಫ್ಟ್ ಆಗಿದ್ದಕ್ಕೆ ಅದೆಷ್ಟು 10 ಪವರ್ ಆಫ್ 4ರಿಂದ ಗುಣಿಸ್ಬೇಕು. ವ್ಯಾಲ್ಯೂ ಅಷ್ಟೇ ಉಳಿತದೆ. 4 ಡಿಜಿಟ್ ಒಂದೊಂದು ಡಿಜಿಟ್ ಆ ಕಡೆ ಹೋಯ್ತು, 10ರಷ್ಟು ಕಡಿಮೆ ಆಯಿತು. 100 1000 10,000ದಷ್ಟು ಕಡಿಮೆ ಆಯಿತು. ಅಲ್ಲಿ ಕಡಿಮೆ ಆಗಿದ್ದು ಬ್ಯಾಲೆನ್ಸ್ ಮಾಡಬೇಕು ಅಂದರೆ 10 ಪವರ್ 4 ಅಂತ ಬರಿಬೇಕು. ಅಲ್ಲಿಗೆ 10,000ದಿಂದ ಗುಣಿಸಾಗೈತೆ ಅಂತ. ಅಲ್ಲಿಗೆ ಈ ವ್ಯಾಲ್ಯೂ ಒಂದೇ ಆಗಿರ್ತದೆ. ಅದೇ ಥರ ಯಾವ ನಂಬರ್ ಆದರೂ ಬರಿಬೋದು. 123ನ ಸೈಂಟಿಫಿಕಲ್ಲಿ ಬರೆಯೋದು ಯಾವ ಥರ? ಇಲ್ಲಿ ಪಾಯಿಂಟ್ ಐತೆ ಅಂತ ನೋಡಬೇಕು. 1 2 ಡಿಜಿಟಿಂದ ಎಡಗಡೆ ಶಿಫ್ಟ್ ಆಯಿತು. ಇದು 1.23 ಇಂಟು 10 2 ಡಿಜಿಟ್ ಆಗಿರೋದ್ರಿಂದ 10 ಸ್ಕ್ವೇರ್ ಅಂತ ಆಯ್ತದ. ಅದೇ ಥರ 81 ಬರಿಬೇಕು. 81 ಇಲ್ಲಿ ಪಾಯಿಂಟ್ ಐತೆ ಅಂತ ನೋಡ್ಬೇಕು, ಏನೂ ಇಲ್ಲ ಅಂದರೆ 1 ಡಿಜಿಟ್ ಶಿಫ್ಟ್ ಆಯಿತು. 8.1 ಇಂಟು 10 ಪವರ್ 1 ಇದನ್ನು ಸೈಂಟಿಫಿಕಲ್ಲಿ ಬರೆಯೋದು. ಇದೇ ಥರ ಚಿಕ್ಕ ನಂಬರ್ನು ಸೈಂಟಿಫಿಕ್ ಆಗಿ ಬರಿಬೋದು. ಯಾವ ಥರ ಅಂದರೆ 0.032 ಅಂತ ಇರ್ತದೆ. ಇವಾಗ ಬಲಗಡೆ ಶಿಫ್ಟ್ ಮಾಡಬೇಕು ಮೊದಲನೇ ಡಿಜಿಟ್ ಬರೋ ತನಕ. 1 2 ಡಿಜಿಟ್ ಶಿಫ್ಟ್ ಮಾಡಿರೋದ್ರಿಂದ ಎಷ್ಟಾಯಿತು? 3.2 ಟೈಮ್ಸ್ ಆಫ್ 10 ಪವರ್ ಎಷ್ಟಾಯ್ತದು? 2 ಡಿಜಿಟ್ ಶಿಫ್ಟ್ ಆಗಿರೋದ್ರಿಂದ -2 ಅಂತ ಬರೀಬೇಕು. ಯಾಕೆಂದರೆ 0.032ಕ್ಕೆ 2 ಡಿಜಿಟ್ಟು ಬಲಗಡೆ ಶಿಫ್ಟ್ ಆದರೆ ಇದು 100ರಷ್ಟು ದೊಡ್ಡದಾಯಿತು ಈ ನಂಬರು. ಆ 100ರಷ್ಟು ದೊಡ್ಡದಾಗಿದ್ದು ಬ್ಯಾಲೆನ್ಸ್ ಮಾಡೋಕ್ಕೆ ಮತ್ತೆ 10 ಪವರ್ -2 ಅಂತ ಮಾಡಬೇಕು. ಇವಾಗ ಮತ್ತೆ ಅಷ್ಟೇ ಆಯಿತು, ಇದು 100ರಷ್ಟು ದೊಡ್ಡದಾಗಿದ್ದು. ಇವಾಗ ನೆಕ್ಸ್ಟ್ ಯಾವ್ದು ಮಾಡಬೇಕು? ಇದೇ ಥರ ಇನ್ನೊಂದು ಪಾಯಿಂಟ್ ನಂಬರು 0.0324 ಅಂತ ಆಯಿತು. ಇದನ್ನೇನು ಮಾಡಬೇಕು? ಇದನ್ನು ಅದೇ ಥರ 2 ಡಿಜಿಟ್ ಶಿಫ್ಟ್ ಮಾಡಬೇಕು. ಎಷ್ಟಾಯ್ತದೆ? 3.24 ಟೈಮ್ಸ್ ಆಫ್ 10 ಪವರ್ -2 ಆಯ್ತದೆ. ಅದೇ ಥರ ಇನ್ನೊಂದು ನಂಬರು 0.000015 ಅಂತ ಇರ್ತದೆ. ಇಲ್ಲಿ ಎಷ್ಟು ಡಿಜಿಟ್ ಶಿಫ್ಟ್ ಮಾಡಬೇಕು? ಅಂದರೆ 1 2 3 4 5 ಡಿಜಿಟ್ ಶಿಫ್ಟ್ ಮಾಡಬೇಕಿದು. ಅಲ್ಲಿಗೆ 1.5 1 2 3 4 5 ಡಿಜಿಟು 10 ಪವರ್ ಆಫ್ -5 ಅಂತ ಬರೀಬೇಕು ಈ ಥರ. ಅದೇ ಥರ ಇನ್ನೊಂದು ದೊಡ್ಡ ನಂಬರ್ ಕೊಟ್ಬಿಟ್ಟು ಈ ಥರ ಕೊಟ್ಟಿದ್ರೆ 234.423 ಅಂತ ಕೊಟ್ಟಿರ್ತಾರೆ. ಇದನ್ನು ಸೈಂಟಿಫಿಕ್ ಆಗಿ ಹೆಂಗೆ ಬರೆಯೋದು ಅಂದರೆ ಇದು 2 ಡಿಜಿಟ್ ಶಿಫ್ಟ್ ಆಗಬೇಕು. ಎಡಗಡೆಗೆ ಶಿಫ್ಟ್ ಆಗಿಬಿಟ್ಟು 2.34423 ಟೈಮ್ಸ್ ಆಫ್ 10 ಪವರ್ 2 ಎಡಗಡೆ ಶಿಫ್ಟ್ ಆಗಿರೋದ್ರಿಂದ ಚಿಕ್ಕದಾಯಿತು. ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಪಾಸಿಟಿವ್ ಪವರ್ ಹಾಕ್ಬೇಕು, 10 ಸ್ಕ್ವೇರ್ ಅಂತ. ಈ ಥರ ಸೈಂಟಿಫಿಕ್ ಆಗಿ ಬರೆಯೋದು. ಯಾವುದಾದ್ರೂ ಫ್ರ್ಯಾಕ್ಷನ್ ಕೊಟ್ಟಿದ್ರೆ ಅದನ್ನು ಮಾಮೂಲಿ ಮಾಡಿಬಿಟ್ಟು ಆಮೇಲೆ ಸೈಂಟಿಫಿಕ್ ಆಗಿ ಬರೀಬೇಕು. ಇಲ್ಲಿ 23/2 ಅಂತ ಕೊಟ್ಟವ್ರೆ. ಇವಾಗ ಫಸ್ಟ್ ಅದನ್ನು ಸಾಲ್ವ್ ಮಾಡಬೇಕು. 2 1 2 ಮತ್ತು 2 1 2 ಒಂದು ಮಿಕ್ಕಿರ್ತದೆ. ಪಾಯಿಂಟ್ ಹಾಕ್ಬಿಟ್ಟು 1ಕ್ಕೆ 0 ಹಾಕಿ 5 10 11.5 ಅಂತ ಆಯಿತು. ಇದನ್ನು ಸೈಂಟಿಫಿಕ್ ಆಗಿ ಹೆಂಗೆ ಬರೆಯೋದು? ಈ ಡಿಜಿಟ್ ಎಡಗಡೆ ಹೋಗಬೇಕು. 1.15 ಇಂಟು 10 ಪವರ್ ಆಫ್ -1 ಅಂತ ಆಯ್ತದೆ. ಈ ಸೈಂಟಿಫಿಕ್ ಫಾರ್ಮಲ್ಲಿ ಬರೆಯೋದ್ರಿಂದ ಏನಾಯ್ತದೆ? ದೊಡ್ಡದು ಚಿಕ್ಕದು ಅದೆಲ್ಲನೂ ಬರಿಬೋದು. ಯಾವ ಥರ ಅಂದರೆ ಯಾವುದು ಆಟಮ್ದು ಸೈಜ್ ಎಷ್ಟು ಇರ್ತದೆ ಅಂದರೆ 3 ಇಂಟು 10 ಪವರ್ -10 ಅಂತ ಇರ್ತದೆ. ಆಮ್ಸ್ಟ್ರಾಂಗ್ ಲೆವೆಲಲ್ಲಿ ಇರ್ತದೆ, ಅಷ್ಟು ಮೀಟ್ರು ಅಂತ ಬರಿಬೋದು. ಅದೇ ಥರ ಚಂದ್ರನ ದೂರ ಎಷ್ಟು? 30 ಲಕ್ಷ ಕಿಲೋಮೀಟ್ರು. 30 ಲಕ್ಷ ಕಿಲೋಮೀಟ್ರು ಅಂದರೆ 30 ಈ ಥರ ಬರಿಬೇಕು, 30 ಲಕ್ಷನ ಕಿಲೋಮೀಟ್ರು. ಇದನ್ನು ಸೈಂಟಿಫಿಕ್ ಆಗಿ ಆರಾಮಾಗಿ ಬರಿಬೋದು. ಯಾವ ಥರ? 1 2 3 4 5 6 ಅಂದರೆ 3.0 ಬೇರೆ ಇರ್ತದೆ. ಎಕ್ಸಾಕ್ಟ್ ಇದು ಆವ್ರೇಜ್, ಇದು ಅಪ್ರಾಕ್ಸಿಮೇಟು. 3.0 ಇಂಟು 10 ಪವರ್ 1 2 3 4 5 6 ಆಗಿರೋದ್ರಿಂದ 6 ಕಿಲೋಮೀಟರ್ ಅಂತ ಬರಿಬೇಕು. ಅದನ್ನು ಮೀಟ್ರಲ್ಲಿ ಕಂಪೇರ್ ಮಾಡಬೇಕು ಅಂದರೆ 3.0 ಇಂಟು 10 ಪವರ್ 6 ಅನ್ನೋದು ಯಾವ ಥರ ಬರಿಬೋದು? ಕಿಲೋಮೀಟ್ರಿಗೆ 1 ಕಿಲೋಮೀಟ್ರ್ ಅಂದರೆ ಎಷ್ಟು? 1000 ಮೀಟ್ರು. ಅಲ್ಲಿಗೆ 10 ಪವರ್ 3 ಮೀಟ್ರ್ ಅಂತ ಬರಿಬೋದು ಕಿಲೋಮೀಟ್ರನ್ನ. ಇಲ್ಲೂ ಬೇಸ್ 10 ಇರೋದ್ರಿಂದ 3.0 ಇಂಟು 10 ಪವರ್ 6 + 3 ಅಲ್ಲಿ ಎಷ್ಟಾಯ್ತದೆ? ಇದು 3.0 ಇಂಟು 10 ಪವರ್ 9 10 ಪವರ್ ಆಫ್ 9 ಎಷ್ಟಾಗಿರ್ತದೆ? ಅದು
ಅದರದ್ದು ಯಾವ ವ್ಯಾಲ್ಯೂ ಮೀಟ್ರ್ ಆಗಿರ್ತದೆ. ಅದೇ ಥರ ಯಾವ ಥರ ಅದು ತೀರಾ ಚಿಕ್ಕದು 1 ಮೀಟ್ರ್ ಅಂದರೆ ಈ ಸ್ಕೇಲಿಂದ ಇಲ್ಲಿಂದ ಅಂದಾಜು ಇಲ್ಲಿ ತನಕ ಇರ್ತದೆ 1 ಮೀಟ್ರು 3 ಅಡಿಯಷ್ಟು ಉದ್ದ. ಅದ್ರದ್ದು 10⁻⁻10 ಅಂದರೆ ಆ ಒಂದು ಇದನ್ನು 1000 ಭಾಗ ಮಾಡಿ ಮತ್ತೆ 1000 ಭಾಗ ಮಾಡಿ ಮತ್ತೆ 1000 ಭಾಗ ಮಾಡಿದಾಗ ಬರೋಷ್ಟು ಚಿಕ್ಕದು ಇದಾಗಿರ್ತದೆ ಆಟಮ್ಗಳ ಸೈಜು. ಅದೇ ಥರ ಇದ್ರ ಸೈಜ್ ಏನಾಗಿರ್ತದೆ, ಚಂದ್ರಂಗೂ ನಮಗೂ ದೂರ ಈ ಥರ 1000 ಸೇರಿಸಿದ್ರೆ 1 ಕಿಲೋಮೀಟ್ರ್ ಆಗಿ ಆ ಥರ 1000 ಸೇರಿಸಿ ಮತ್ತೆ 1000 ಸೇರಿಸಿದಾಗ ಆಯ್ತದಲ್ಲ, ಆ ಲೆವೆಲಲ್ಲಿ ಭೂಮಿಗೂ ಚಂದ್ರಂಗೂ ದೂರ ಇರ್ತದೆ. ಈ ಥರ ಬೇರೆ ಬೇರೆ ಅತಿ ಚಿಕ್ಕದು ಅತಿ ದೊಡ್ಡದನ್ನ 2 ನಂಬರಲ್ಲಿ ಕಂಪೇರ್ ಮಾಡ್ಬೋದು. 2 ನಂಬರಲ್ಲಿ ಕಂಪೇರ್ ಮಾಡ್ಬೋದು ಎಷ್ಟು ಚಿಕ್ಕದು. ಅದಕ್ಕೆ ಸೈಂಟಿಫಿಕ್ ಫಾರ್ಮ್ ಉಪಯೋಗಿಸ್ತಾರೆ ಬೇರೆ ಬೇರೆದು. ಇದೇ ಥರ ಬೇರೆ ಬೇರೆ ಲೆಕ್ಕಗಳು ಮಾಡ್ಬೋದು. ಅದರಲ್ಲಿ ಇನ್ನೊಂದು ದೊಡ್ಡ ಡಿವಿಷನ್ ಕೇಳಿದ್ರೆ 1/37 ಅಂತ ಕೊಟ್ಟಿರ್ತಾರೆ. ಇವಾಗ ಯಾವ ಥರ ಅಂದರೆ ಅದನ್ನು ಡಿವೈಡ್ ಮಾಡಿಬಿಟ್ಟು ಸೈಂಟಿಫಿಕ್ ಆಗಿ ಬರೀಬೇಕು. ಇವಾಗ ಯಾವ ಥರ ಡಿವೈಡ್ ಮಾಡೋದು ಅದನ್ನು, ಇದು 37 ಒಂದ್ಲಿ ಇದನ್ನು ಪಾಯಿಂಟ್ ಹಾಕ್ಬಿಟ್ಟು 0 ಹಾಕಬೇಕು, ಹಂಗೂ ಆಗೋದಿಲ್ಲ. ಇನ್ನೊಂದು 0 ಹಾಕ್ಬಿಟ್ಟು ಇನ್ನೊಂದು 0 ಹಾಕಬೇಕು. 37 ಒಂದ್ಲಿ 37 ಎರಡ್ಲಿ 74, 37 ಮೂರಲಿ ದೊಡ್ಡದಾಯ್ತದೆ, 2ಲಿ 74 ಮಿಕ್ಕಿದಷ್ಟು 26. ಇದಕ್ಕೆ ಮತ್ತೆ 0 ಹಾಕ್ಬಿಟ್ಟು 37 ಐದ್ಲಿ ಎಷ್ಟು, 37 ಐದ್ಲಿ 175, 175 37 ಐದ್ಲಿ, 37 ಆರ್ಲಿ 212, 37 ಏಳ್ಲಿ 212 37, 249, 37 ಏಳ್ಲಿ 249 ಅದನ್ನು ಬರಿಬೇಕು. 27 ಏಳ್ಲಿ 249 11 ಉಳಿತು. ಇವಾಗ ಮತ್ತೆ 37 ಮೂರಲಿ ಎಷ್ಟು 90, 21 ದೊಡ್ಡದಾಯ್ತದೆ, 31 ಎರಡ್ಲಿ. ಇವಾಗ ಸಿಂಪ್ಲಿಫೈ ಆಗಿಬತ್ತು ಎಷ್ಟು 0.0272 ಅಂತ ಆಯಿತು. ಇದನ್ನು ಸೈಂಟಿಫಿಕ್ ಆಗಿ ಬರಿಬೋದು. ಯಾವ ಥರ ಡಿಜಿಟ್ 2 ಕಡೆ ಶಿಫ್ಟ್ ಆಯ್ತದೆ, 2 ಕಡೆ ಶಿಫ್ಟ್ ಆದಮೇಲೆ ಇಲ್ಲಿ ಬರ್ತದೆ 1 2 2.72 ಟೈಮ್ಸ್ ಆಫ್ 2.72 ಟೈಮ್ಸ್ ಆಫ್ ಎಷ್ಟಾಯಿತು 10⁻⁻² ಆಯಿತು. ಯಾಕೆಂದರೆ ಚಿಕ್ಕದಾಗೈತಿ ನಂಬರು. ಅದೇ ಥರ ಬೇರೆ ನಂಬರ್ನು ಬರಿಬೋದು. 236 ಅನ್ನೋದನ್ನ ಸೈಂಟಿಫಿಕ್ ಆಗಿ ಬರೆದ್ರೆ ಇಲ್ಲಿ ಪಾಯಿಂಟ್ ಇರ್ತದೆ 1 2 ಎಡಗಡೆಗೆ 2.36 ಟೈಮ್ಸ್ ಆಫ್ 10⁻² ಅಂತ ಆಯ್ತದೆ. ಬಾಯ್.